ಮಠಾಧಿಪತಿಗಳ ಬಗ್ಗೆ ಕನ್ನೇರಿ ಶ್ರೀಗಳು ಅವಹೇಳನವನ್ನ ಮಾಡಿದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಹಿರಂಗವಾಗಿ ತಪ್ಪೊಪ್ಪಿಕೊಂಡು ಕ್ಷಮೆಯಾಚನೆ ಮಾಡಬೇಕು ಅಂತ ಮಠಾಧೀಶರೆಲ್ಲರೂ ಕೂಡ ಆಗ್ರಹಿಸ್ತಾ ಇದ್ದಾರೆ. ಈಗ ಲಿಂಗಾಯತ ಮಠಾಧಿಪತಿಗಳ ಒಕ್ಕೂಟದಿಂದ ಒತ್ತಾಯ ಕೇಳಿ ಬರ್ತಾ ಇದೆ. ಕ್ಷಮೆಯಾಚನೆ ಮಾಡಬೇಕು, ಕನ್ನೇರಿ ಶ್ರೀಗಳು ಬಹಿರಂಗವಾಗಿ ತಮ್ಮ ತಪ್ಪನ್ನು ಒಪ್ಪಿಕೊಂಡು ಕ್ಷಮೆಯಾಚನೆ ಮಾಡಬೇಕು ಅಂತ ಆಗ್ರಹ. ಲಿಂಗಾಯತ ಮಠಾಧಿಪತಿಗಳ ಬಗ್ಗೆ ಕನ್ನೇರಿ ಶ್ರೀ ಅವಹೇಳನಕ್ಕೆ ಸಂಬಂಧಪಟ್ಟಂತೆ ಬಹಿರಂಗವಾಗಿ ತಪ್ಪೊಪ್ಪಿಕೊಂಡು ಕ್ಷಮೆಯಾಚನೆಗೆ ಮಠಾಧೀಶರು ಆಗ್ರಹ ಮಾಡ್ತಾ ಇದ್ದಾರೆ. ಈಗ ಲಿಂಗಾಯತ ಮಠಾಧಿಪತಿಗಳ ಒಕ್ಕೂಟದಿಂದ ಒತ್ತಾಯ ಕೇಳಿ ಬಂದಿದೆ. ಅವಹೇಳನ ಹಿನ್ನೆಲೆಯಲ್ಲಿ ಕನ್ನೇರಿ ಶ್ರೀ ವಿಜಯಪುರ ಜಿಲ್ಲಾ ಪ್ರವೇಶವನ್ನ ನಿರ್ಬಂಧ ಮಾಡಿದ್ದಾರೆ. ಪ್ರವೇಶ ನಿರ್ಬಂಧ ಏರಿ ಜಿಲ್ಲಾಧಿಕಾರಿ ಕೆ ಆನಂದ್ ಅವರು ಆದೇಶವನ್ನು ಹೊರಡಿಸಿದ್ದಾರೆ. ಈಗ ಅವ್ರು ಏನು ಹೇಳಿದ್ರಪ್ಪ ಅಂತ ಹೇಳಿದ್ರೆ, ಸಿಎಂ ಕೃಪಾಪೋಷಿತ ಲಿಂಗಾಯತ ಮಠಾಧೀಶರ ಒಕ್ಕೂಟ ಅಂತ ಭಾಷಣದ ವೇಳೆ ಮಾತಾಡಿದ್ರು. ಮನೆಯಲ್ಲಿರೋ ದೇವರನ್ನ ಹೊಳೆಗಾಕಿ ಅಂತ ಮಾತನಾಡಿದ್ರು. ಹೋಟೆಲ್ಗಳಿಗೆ ಹೋಗಿ ದಾರು ಕುಡಿದು ಮಾಂಸ ತಿಂದು ಆರಾಮಾಗಿರಿ ನೀವು ಅಂತ ಲಿಂಗಾಯತ ಮಠಾಧೀಶರಿಗೆ ಆಕ್ರೋಶ ಭರಿತ ಭಾಷಣವನ್ನ ಮಾಡಿದ್ರು. ಇದನ್ನ ಖಂಡಿಸಿ ನೀವು ಬಹಿರಂಗವಾಗಿ ಅಂದ್ರೆ ಎಲ್ಲರ ಎದುರು ಬಂದು ನಾನು ತಪ್ಪು ಮಾಡಿದೆ ಅಂತ ಕ್ಷಮೆಯನ್ನ ಕೇಳಿ ಮುಂದುವರಿಬೇಕು, ತಪ್ಪೊಪ್ಕೋಬೇಕು ನೀವು ಅಂತ ಈಗ ಲಿಂಗಾಯತ ಮಠಾಧಿಪತಿಗಳು ಆಗ್ರಹವನ್ನು ಮಾಡ್ತಾ ಇದ್ದಾರೆ, ಪ್ರತಿಭಟನೆಯನ್ನು ಕೂಡ ಮಾಡ್ತಾ ಇದ್ದಾರೆ. ನಿನ್ನೆ ನಡೆದ ಸಿದ್ದರಾಮೇಶ್ವರ ಸಪ್ತಾಹ ಕಾರ್ಯಕ್ರಮಕ್ಕೂ ಕೂಡ ಅನುಮತಿ ಇರಲಿಲ್ಲ. ಬಾಗಲಕೋಟೆಗೆ ಬರೆದಂತೆ ಜಿಲ್ಲಾಧಿಕಾರಿ ಸಂಗಪ್ಪರಿಂದಲೂ ಕೂಡ ನೋಟಿಸ್ ಹೋಗಿದೆ. ಚಿಕ್ಕಲಗುಂಡಿ ಮಲ್ಲಿಕಾರ್ಜುನ ಮಠಕ್ಕೂ ಕೂಡ ಬರಬಾರ್ದು ಅಂತ ನೋಟಿಸ್ ಹೋಗಿದೆ. ಬಾಗಲಕೋಟೆ ತೊರೆದು ಮೂಲ ಜಾಗಕ್ಕೆ ಹೋಗಿ ನೀವು ಅಂತ ಶ್ರೀಗಳಿಗೆ ಸೂಚನೆ ಕೊಟ್ಟಿದ್ದಾರಂತೆ. ಇವತ್ತು ಬೆಳಗಿನ ಜಾವ ಬಾಗಲಕೋಟೆ ಜಿಲ್ಲೆಯಿಂದ ಅವ್ರು ಹೋಗಿದ್ದಾರೆ. ತಮ್ಮ ಮೂಲ ಮಠ ಮಹಾರಾಷ್ಟ್ರದ ಕನ್ನೇರಿಗೆ ಹೋಗಿದ್ದಾರೆ. ಓಕೆ, ಮಹಾರಾಷ್ಟ್ರದವರು ಇವರು. ಈಗ ಲಿಂಗಾಯತ ಮಠಾಧೀಶರೆಲ್ಲರೂ ಕೂಡ ರೊಚ್ಚಿಗೆದ್ದಿದ್ದಾರೆ. ಕ್ಷಮೆ ಕೇಳಬೇಕು, ಬೇಷರತ್ತು ಕ್ಷಮೆ ಕೇಳಬೇಕು ನೀವು ಅಂತ. ಓಕೆ, ಲಿಂಗಾಯತ ಮಠಾಧೀಶರ ಅಥವಾ ಮಠಾಧಿಪತಿಗಳ ಬಗ್ಗೆ ಅವಹೇಳನಕಾರಿ ಸ್ಟೇಟ್ಮೆಂಟನ್ನು ಕೊಟ್ಟಿರೋ ಹಿನ್ನೆಲೆಯಲ್ಲಿ ಅವ್ರಿಗೀಗ ನಿಷೇಧವನ್ನು ಹೇರಿದ್ದಾರೆ. ಮಠಕ್ಕೆಲ್ಲ ಹೋಗಬಾರ್ದು ಅಂತ. ಈ ಬೆನ್ನಲ್ಲೇ ಇದೀಗ ವಿವಾದ ಏನಾಗಿತ್ತು ಅಂತ ನಿಮ್ಮ ಗಮನಕ್ಕೆ ತಂದಿದ್ದೀನಿ ನಾನು. ಅವಾಚ್ಯ ಶಬ್ದವನ್ನು ಬಳಸಿ ಭಾಷಣ ಮಾಡಿದರು. ಹೋಟೆಲ್ಗಳಿಗೆ ಹೋಗಿ ದಾರು ಕುಡ್ಕೊಂಡು ಮಾಂಸ ತಿಂದ್ಕೊಂಡು ಆರಾಮಾಗಿರಿ, ದೇವರು ಗುಡಿಯಲ್ಲಿಲ್ಲ, ಗುಡಿಗೆ ಹೋಗಬೇಡಿ, ಹೊಳೆಗೆ ನಿಮ್ಮ ದೇವರನ್ನು ಬಿಸಾಡಿ ಅಂತೆಲ್ಲ ಮಾತಾಡಿದರು. ಇದಕ್ಕೆ ಆಕ್ರೋಶ ಭರಿತವಾಗಿ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ಈ ಪ್ರತಿಭಟನೆಯಲ್ಲಿ ಮಠದ ಭಕ್ತಾದಿಗಳು ಕೂಡ ಜಾಯಿನ್ ಆಗಿದ್ದಾರೆ. ಎಸ್, ಇದ್ರ ಬಗ್ಗೆ ಮಾತನಾಡ್ಲಿಕ್ಕೆ ಈಗ ನಾಗರಾಜ್ ಅದಿಲ್ಲಿ ಅಂತ ನಮ್ಮ ಜೊತೆ ದೂರವಾಣಿ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಸರ್ ನಮಸ್ತೆ, ನನ್ನ ಧ್ವನಿ ನಿಮಗೆ ಕೇಳಿಸ್ತಾ ಇದೆ ಅನ್ಕೊಳ್ತೀನಿ. ನಮಸ್ಕಾರ. ಕನ್ನೇರಿ ಶ್ರೀಗಳ ಸ್ಟೇಟ್ಮೆಂಟ್ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಕನ್ನೇರಿ ಶ್ರೀಗಳು ಉಳಿದ ಮಠಾಧೀಶರು, ಲಿಂಗಾಯತ ಮಠಾಧೀಶರ ಬಗ್ಗೆ ಅವಹೇಳಕಾರಿಯಾಗಿ ಮಾತಾಡಿದ್ದು ನಾನು ಖಂಡಿಸ್ತೇನೆ. ಯಾಕಂದ್ರೆ ಯಾವುದೇ ಕ್ಯಾವಿದಾರಿಗಳಿರ್ಬೋದು, ಸ್ವಾಮಿಗಳಿರ್ಬೋದು, ಎಲ್ಲಾರು ಧಾರ್ಮಿಕ ಆಚರಣೆ ಸಂಬಂಧ ತಮ್ಮ ಕೆಲಸ ಮಾಡ್ತಾ ಇರ್ತಾರೆ. ಆದ್ರೆ ಕನ್ನೇರಿ ಮಠದವರು ಅವ್ರಿಗೆ ಒಂದು ಅಶ್ಲೀಲವಾಗಿ ಪದವನ್ನು ಬಳಕೆ ಮಾಡಿ ಅವರನ್ನು ಮೆಟ್ಟು ತಗೊಂಡು ಹೊಡಿಬೇಕು, ಚಪ್ಪಲಿಲು ಹೊಡಿಬೇಕು ಅಂತ ಹೇಳಿ ಹೇಳಿರೋದು ಅಕ್ಷಮ್ಯ ಅಪರಾಧ ಅದು. ಯಾಕಂದ್ರೆ ಅವ್ರ ಕ್ಷಮೆಯನ್ನು ಕೇಳ್ಬೇಕು ಈಗ ಎಲ್ಲಾ ಸ್ವಾಮಿಗಳು. ಯಾಕಂದ್ರೆ ಇದು ಇಡೀ ಹಿಂದೂ ಸಮಾಜದ ಬಗ್ಗೆ, ಲಿಂಗಾಯತ ಧರ್ಮದ ಬಗ್ಗೆ
ಮಾಡಿರುವಂತ ಅಪಮಾನ ಇದು. ಹ್ಮ್ ಅದಕ್ಕೆ ಅವ್ರು ಕನ್ನೇರಿ ಮಠದ ಸ್ವಾಮಿಗಳು ತಕ್ಷಣವೇ ಎಲ್ಲಾ ಸ್ವಾಮೀಜಿಗಳಿಗೆ ಕ್ಷಮೆಯನ್ನು ಕೇಳ್ಬೇಕು. ಯಾಕಂದ್ರೆ ಅವತ್ತು ಅಲ್ಲಿ ತುಮಕೂರು ಸಿದ್ಧಗಂಗಾ ಮಠದ ಸ್ವಾಮಿಗಳು ಇದ್ರು ಹ್ಮ್ ಬಸವ ಸಂಸ್ಕೃತಿ ಅಭಿಯಾನದಲ್ಲಿ. ಆ ಸಭೆಯಲ್ಲಿ ಎಲ್ಲರೂ ಒಕ್ಕೊರಲಿಂದ ನಾವು ಧಾರ್ಮಿಕವಾಗಿ ಲಿಂಗಾಯತರು, ಆದ್ರೆ ಸಂಸ್ಕೃತಿ ರಾಷ್ಟ್ರೀಯವಾಗಿ ನಾವೆಲ್ಲರೂ ಹಿಂದೂಗಳಂತ ಘೋಷಣೆ ಮಾಡಿದಾರೆ ಅಲ್ಲಿ. ಹ್ಮ್ ಆದ್ರೆ ಇವರು ಜನರಿಗೆ ತಪ್ಪನ್ನ ತಿಳಿಸುವಂತ ಕೆಲಸ ಮಾಡ್ತಾ ಇದಾರೆ. ಬಾರಿಗೆ ಹೋಗ್ರಿ, ದೇವ್ರಿಗೆ ಹೋಗ್ಬೇಡ್ರಿ, ದೇವ್ರ ಮನೆಗೆ ಹೋಗ್ಬೇಡ್ರಿ, ಈ ರೀತಿ ಸುಳ್ಳು ಅಪಪ್ರಚಾರವನ್ನು ಲಿಂಗಾಯತ ಸ್ವಾಮಿಗಳ ವಿರುದ್ಧ ಮಾಡ್ತಾ ಇರೋದು. ಇವರಿಗೆ ಲಿಂಗಾಯತ ಮಠಾಧೀಶರ ವಿರುದ್ಧ ಕೋಪ ಬರ್ಲಿಕ್ಕೆ ಕಾರಣ ಏನು? ಆ ರೀತಿಯಾಗಿ ಮಾತಾಡ್ಲಿಕ್ಕೆ ಏನ್ ಕಾರಣ? ಇಲ್ಲ, ಅವ್ರಿಗೆ ಯಾರೋ ಪ್ರೊವೋಕ್ ಮಾಡಿದಾರೆ. ಅವ್ರಿಗೆ ಯಾರೋ ಹೇಳಿ ಈ ರೀತಿ ಮಾತಾಡ್ರಿ, ನೀವು ಲಿಂಗಾಯತ ಸಮಾಜನ ಹೊಡೀರಿ, ಲಿಂಗಾಯತ ಧರ್ಮದ ಬಗ್ಗೆ ಅವಹೇಳನಕಾರಾಗಿ ಮಾತಾಡ್ರಿ ಅಂತ ಹೇಳಿ ಯಾರೋ ಕೆಲವರು ಅವ್ರಿಗೆ ಹೇಳಿಕೊಟ್ಟಿದ್ದಾರೆ ಅವ್ರಿಗೆ. ಯಾಕಂದ್ರೆ ಅವರು ಲಿಂಗಾಯತ ಸ್ವಾಮಿಗಳು ಅಲ್ಲ. ಅವರು ಕನ್ನೇರಿ ಮಠದ ಸ್ವಾಮಿಗಳು ಲಿಂಗಾಯತ ಸ್ವಾಮಿಗಳು ಅಲ್ಲ. ಅವರು ಇವರು ಮುದ್ದೇಬೇಳದಲ್ಲಿ ಒಬ್ಬ ರೈತನ ಮಗ ಅವರು. ಆದ್ರೆ ಅವರು ಇಲ್ಲೆಲ್ಲ ಕೆಲವು ದುಷ್ಕೃತಿಗಳನ್ನ ಮಾಡಿ ಈಗ ಸ್ವಾಮಿಗಳಾಗಿದ್ದಾರೆ. ಅವರು ತಮ್ಮ ಪೂರ್ವ ಇತಿಹಾಸವನ್ನು ನೋಡ್ಕೊಂಡು ಮಾತಾಡ್ಬೇಕಾಗಿತ್ತು ಸ್ವಾಮಿಗಳ ಬಗ್ಗೆ. ಈ ರೀತಿ ಅವಹೇಳನಕಾರಿ ಮಾತಾಡೋದು ಅಕ್ಷಮ್ಯ ಅಪರಾಧ. ಇದಕ್ಕೆ ಸಮಾಜ ಸಹಿಸೋದಿಲ್ಲ. ಓಕೆ ಓಕೆ, ಈಗ ಏನ್ ಮಾಡ್ಬೇಕು ಅನ್ಕೊಂಡಿದ್ದೀರಿ? ಅವ್ರು ಬೇಷರತ್ತ ಕ್ಷಮೆ ಕೇಳ್ಬೇಕು ಅಂತನಾ? ಕ್ಷಮೆ ಕೇಳಲೇಬೇಕಲ್ಲ. ಈಗ ಅದ್ರ ಸಂಬಂಧ ಇವತ್ತು ಹೈಕೋರ್ಟ್ ಚೀಮಾರ್ ಹಾಕಿದೆ ಅಲ್ಲ ಅವ್ರಿಗೆ. ಹೈಕೋರ್ಟ್ ಚೀಮಾರ್ ಹಾಕಿದಲ್ಲ, ಈ ರೀತಿ ಮಾತಾಡಬಾರ್ದು ಅಂತ. ಎಲ್ಲಿಗೆ ಬರಂಗಿಲ್ಲ ಅವ್ರು ಇವಾಗ? ಬಾಗಲಕೋಟೆಗೆ ಬರಂಗಿಲ್ವಾ? ಬಿಜಾಪುರ ಜಿಲ್ಲೆಗೂ ಬರೋಂಗಿಲ್ಲ, ಬಾಗಲಕೋಟೆಗೂ ಬರೋಂಗಿಲ್ಲ, ಬಾಗಲಕೋಟೆ ಜಿಲ್ಲೆಗೂ ಬರೋಂಗಿಲ್ಲ. ಬಟ್ ಅವ್ರು ಆ ರೀತಿಯಾಗಿ ಮಾತಾಡಕ್ ಕಾರಣ ಏನು ಅಂತ ಗೊತ್ತಾಗ್ತಾ ಇಲ್ಲ ನಿಮ್ಗಳಿಗೆ? ಯಾರು? ಅವ್ರನ್ನೇ ಕೇಳ್ಬೇಕು ನೀವು. ಅವ್ರಿಗೆ ಯಾಕೆ ಮಾತಾಡಿದ್ರಿ ಅಂತ ಕೇಳ್ಬೇಕು ಅವ್ರಿಗೆ. ತಮ್ದೇ ಧಾರ್ಮಿಕ ಕ್ಷೇತ್ರ ತಮ್ಮ ಕೆಲಸ ಮಾಡ್ಕೊಂಡು ಹೋಗ್ಲಿಲ್ಲ, ಮತ್ತೊಬ್ಬರ ಬಗ್ಗೆ ಯಾಕೆ ಅವಹೇಳನಕಾರಿಯಾಗಿ ಮಾತಾಡ್ಬೇಕು? ಈಗ ಲಿಂಗಾಯತರು ಬೇರೆ, ವೀರಶೈವರು ಬೇರೆ ಅನ್ನೋ ಸ್ಟೇಟ್ಮೆಂಟ್ ಏನಾದ್ರು ಅವ್ರಿಗೆ ಬೇಜಾರ್ ತಂದಿರ್ಬೋದಾ? ಅಲ್ಲ, ಅವ್ರಿಗೆ ಯಾರು ಅದನ್ನ ಹೇಳೋರು? ಅವ್ರು ಯಾರ್ರಿ? ಅವ್ರು ಲಿಂಗಾಯತರು ಅಲ್ಲ, ವೀರಶೈವರು ಅಲ್ಲ. ವೀರಶೈವ ಲಿಂಗಾಯತರು ಎಲ್ಲರೂ ಒಂದಾಗಿದ್ದಾರೆ. ಅವರು ಅದಕ್ಕೆ ಸಂಬಂಧ ಇಲ್ಲ, ಆ ಮಟ್ಟಕ್ಕೆ ಸಂಬಂಧನೇ ಇಲ್ಲ. ಅವರು ಆ ವೀರಶೈವರಿಗೂ ಸಂಬಂಧ ಇಲ್ಲ, ಲಿಂಗಾಯತರಿಗೂ ಸಂಬಂಧ ಇಲ್ಲ ಕನ್ನೇರಿ ಮಠದ ಸ್ವಾಮಿಗಳು. ಓಕೆ, ಸೊ ಇವತ್ತು ಬೆಳಗಿನ ಜಾವನೇ ಹೋಗಿದಾರಾ? ಮಹಾರಾಷ್ಟ್ರಕ್ಕೇನೋ ಹೋಗಿದ್ದಾರೆ ಅಂತ ಸುದ್ದಿ ಕೇಳ್ತಾ ಇದ್ವಿ ನಾವು. ಹೋಗಿರ್ಬೋದು. ನಿನ್ನೆ ಇಲ್ಲೇ ನಮ್ಮ ಮುಧೋಳ ತಾಲೂಕಿನಲ್ಲಿ ಇದ್ರು, ಬಾಗಲಕೋಟೆ ಜಿಲ್ಲೆಯಲ್ಲಿ. ಅಲ್ಲಿ ಅವ್ರ ವಿರುದ್ಧ ಕೆಲವು ಎಲ್ಲ ಪ್ರತಿಭಟನೆಗಳಾಗಿದೆ. ಆದ್ರೆ ಅವರು ತಮ್ಮ ಮಠದಲ್ಲಿ ಒಳ್ಳೆ ಕೆಲಸ ಮಾಡ್ತಿರ್ಬೋದು, ಆದ್ರೆ ಮತ್ತೊಬ್ಬರಿಗೆ ಅವಹೇಳನಕಾರಿಯಾಗಿ ಮಾಡಬಾರ್ದಲ್ಲ, ಮಾತಾಡಬಾರ್ದಲ್ಲ. ಒಬ್ರು ಸಮಾಜಕ್ಕೆ ದಾರಿ ತೋರಿಸುವಂತವ್ರು ವೇದಿಕೆ ಮೇಲೆ ಸಾವಿರಾರು ಜನರ ಮುಂದೆ ಒಂದು ಗುಂಪನ್ನ ಅಥವಾ ಒಂದು ಮಠಾಧೀಶರನ್ನ ಇವ್ರು ಮಾತಾಡ್ತಾ ಇದಾರೆ ಅಂದ್ರೆ ಏನೋ ಹಿನ್ನೆಲೆ, ಬಲವಾದ ಹಿನ್ನೆಲೆ ಇರ್ಬೋದು. ಹಿನ್ನೆಲೆ ಇರ್ಬೇಕು. ಅವ್ರಿಗೆ ಯಾರೋ ಅವ್ರಿಗೆ ಚೂ ಬಿಟ್ಟಿದ್ದಾರೆ. ಅವ್ರಿಗೆ ನೀವು ಮಾತಾಡ್ರಿ, ನಿಮ್ ಜೊತೆ ನಾವ್ ಇರ್ತೀವಿ ಅಂತ ಹೇಳಿದ್ದಾರೆ. ಅವ್ರು ಮಾತಾಡಿ ಬಿಟ್ಟಿದ್ದಾರೆ. ಅವ್ರಿಗೆ ಪರಿಣಾಮ ಈ ರೀತಿ ತಿರುಗ್ತದಂತ ಅವ್ರಿಗೆ ಗೊತ್ತಿದ್ದಿದ್ದಿಲ್ಲ. ಈಗ ಅದು ತಿರುಗಿದೆ ಅವ್ರಿಗೆ. ಜನ ಈಗ ತಕ್ಕ ಪಾಠ ಕಲಿಸ್ತಾರ ಅವ್ರಿಗೆ. ಈಗ ಮಹಾರಾಷ್ಟ್ರಕ್ಕೆ ಹೋಗಿ ಕುತ್ಕೊಂಡ್ರೆ ಎಲ್ಲಿ ಕ್ಷಮೆ ಕೇಳ್ತಾರೆ? ಅವ್ರ ಪಾಡಿಗೆ ಅವ್ರಿದ್ರೆ ಅಲ್ಲ, ಅವ್ರು ಅಲ್ಲಿದ್ರೆ ಇರ್ಲಿ, ಇಲ್ಲಿ ಕರ್ನಾಟಕ ಬರೋಸ್ಕೊಡುದಿಲ್ಲ ಅಲ್ಲ ಅವ್ರಿಗೆ. ಆಮೇಲೆ ಎಲ್ಲಿ ಬರ್ತಾರೆ ಕರ್ನಾಟಕದಲ್ಲಿ ಅವ್ರ ವಿರುದ್ಧ ಪ್ರತಿಭಟನೆ ಆಗುತ್ತೆ. ಎಲ್ಲಿ ತನಕ ನಿರ್ಬಂಧ? ಬಾಗಲಕೋಟೆಗೆ ಬರಂಗಿಲ್ಲ? ಅವ್ರು ಕ್ಷಮೆ ಕೇಳ್ಬೇಕು. ಬೇಷರತ್ತಾಗಿ ಲಿಂಗಾಯತ ಮಠಾಧೀಶರ ಬಸವ ಸಂಸ್ಕೃತಿ ಅಭಿಯಾನದಲ್ಲಿ ಭಾಗವಹಿಸಿರುವಂತ ಎಲ್ಲಾ ಪೂಜ್ಯ ಸ್ವಾಮೀಜಿಗಳಿಗೆ ಕ್ಷಮೆ ಕೇಳ್ಬೇಕು. ಮತ್ತು ಸಿದ್ದರಾಮಯ್ಯರ ಕ್ಷಮೆಯನ್ನು ಕೇಳ್ಬೇಕು ಅವ್ರು. ಯಾಕಂದ್ರೆ ಸಿದ್ದರಾಮಯ್ಯ ಕೃಪಾಪೋಷಿತ ನಾಟಕ ಕಂಪನಿ ಅಂತ ಹೇಳಿದ್ದಾರೆ. ಇದು ಅದಕ್ಕೆ ಒಂದು ಬಸವಣ್ಣವರ ಬಸವ ತತ್ವದ ವಿರುದ್ಧ ಮಾತಾಡಿದ್ದಾರೆ ಅವರು. ಬಸವಣ್ಣವರ ಬಸವ ತತ್ವದ ವಿರುದ್ಧವಾಗಿ ಯಾವುದು? ಸಿದ್ದರಾಮಯ್ಯ ಅವ್ರಿಗೆ ಬೈದಿರೋದಾ? ಸಿದ್ದರಾಮಯ್ಯರಿಗೆ ಬೈದಿರೋದು, ಮಠಾಧೀಶರಿಗೆ ಬೈದಿರೋದು. ಅಲ್ಲಿ ಬಸವ ತತ್ವದ ವಿರುದ್ಧವಾಗಿ ಹೆಂಗ್ ಮಾತಾಡ್ದಂಗಾಗುತ್ತೆ ಸಿದ್ದರಾಮಯ್ಯ ಅವ್ರಿಗೆ ಬೈದ್ರೆ? ಅಲ್ಲ, ಸಿದ್ದರಾಮಯ್ಯರಿಗೆ ಕೃಪಾಪೋಷಿತ ನಾಟಕ ಕಂಪನಿ ಅಂತ ಹೇಳಿದ್ರಲ್ಲ ಸಿದ್ದರಾಮಯ್ಯ ಅವ್ರಿಗೆ. ಸಿದ್ದರಾಮಯ್ಯ ಅವ್ರಿಗೆ ಏನ್ ಸಂಬಂಧ ಇದಕ್ಕೆ? ಲಿಂಗಾಯತ ಮಠಾಧೀಶರು ಕೂಡಿ, ಲಿಂಗಾಯತ ಸ್ವಾಮೀಜಿಗಳು ಕೂಡಿ ಏನಾದ್ರೂ ಒಂದು ಕಾರಣ ಇರುತ್ತೆ, ಅದು ಮಾತ್ರ ಅಲ್ಲ. ಅವ್ರಿಗೆ ಕೇಳ್ಬೇಕದು ಅಸಮಾಧಾನಕ್ಕೆ ಏನ್ ಕಾರಣ ಅಂತ ಹೇಳಿ. ಯಾಕೆಂದ್ರೆ ತಮ್ಮ ಕೆಲಸ ಮಾಡೋದು ಲಿಂಗಾಯತರು ಅಲ್ಲ, ವೀರಶೈವರು ಅಲ್ಲ. ವೀರಶೈವರು ಅಲ್ಲ, ಲಿಂಗಾಯತರು ಅಲ್ಲ. ಮತ್ತೆ ಇವ್ರು ನಡೆಸ್ತಾ ಇದ್ದ ಮಠ ಮಠ ಅದು ಅದೃಶ್ಯ ಯಾವುದೋ ಒಂದು ಮಠ ಇದೆ. ಅದು ಲಿಂಗಾಯತರ ಮಠ ಅಲ್ಲ ಅದು. ಓಕೆ, ಥ್ಯಾಂಕ್ ಯು ಇಷ್ಟೊತ್ತು ಗ್ಯಾರಂಟಿ ನ್ಯೂಸ್ ಜೊತೆಗೆ ಮಾತಾಡೋದಕ್ಕೆ.